ನಮ್ಮ ನಿಮ್ಮದ ಪ್ರೀತಿಯ ಮಂಗಳೂರಿನ ಚೆಲುವೆ ಎಸ್ತರ್ ನರೋನಾ ಅವರು ಆ್ಯಕ್ಟಿಂಗ್ ಮೂಲಕ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟಂಥವ್ರು. ಅಕಾಡೆಮಿ ಶುರು ಮಾಡಿದ್ಮೇಲೆ ಯಾಕೆ ಆ್ಯಕ್ಟಿಂಗ್ ದೂರ ಆಗ್ತಿದ್ದೀರಾ ಅಂತ. ನಾನು 70 ವರ್ಷದ ಮುದುಕಿ ಆದ ಹೋದ್ರೂ ನಾನು ಸಿನಿಮಾದಲ್ಲಿ ಇರ್ತೀನಿ. ಫುಲ್ಲಿ ಆಕ್ಯುಪೈಡ್ 24 ಅವರ್ಸಲ್ಲಿ 25 ಅವರ್ಸ್ ಬದುಕ್ತಾ ಇದ್ದೀನಿ ನಾನು. 24 ಅವರ್ಸಲ್ಲಿ 25 ಅವರ್ಸ್ ಹೆಂಗೆ ಮೇಡಮ್? ಇವರೆಲ್ಲ ಮಾಡೋದನ್ನೇ ಮಾಡ್ತಿರೋದಾದ್ರೆ ನಾನು ಮನೆಯಲ್ಲೇ ಕೂತ್ಕೋಬೋದಿತ್ತು, ಅದೇ ಡ್ಯಾನ್ಸ್ ಅದೇ ಸಿಂಗಿಂಗ್ ಮಾಡ್ಕೋಬೋದಿತ್ತು. ಇಂಥ ನಟನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಅನ್ನೋಂಥ ಕೊರತು ಏನಾದರೂ ಇದೆಯಾ ಅಂತ. ಇಡೀ ಕರಿಯರಲ್ಲಿ ಒಂದ್ಸತಿ ವಿಜಯ್ ಸೇತುಪತಿ ಜೊತೆ ಮಾಡಬೇಕು ಅಥವಾ ಫಹದ್ ಫಾಜಿಲ್ ಅನ್ನು ನೋಡುವಾಗ ಅನ್ಸುತ್ತೆ ಫಹದ್ ಫಾಜಿಲ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಈ 2 ಸಿನಿಮಾಗಳ ನಂತರ ಸ್ಯಾಂಡಲ್ವುಡ್ಡಿಂದ ಎಸ್ತರ್ ನರೋನಾ ಅವರು ಕಾಣೆಯಾದ್ರ ಅನ್ನುವಂಥದ್ದು. ಪಾಪ್ಯುಲಾರಿಟಿಯಲ್ಲಿ ಜಾಸ್ತಿ ಬಂತು ನಿಜ, ಬಟ್ ನಾನು ಕನ್ನಡ ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ನಾನು ಬಿಟ್ಟಿಲ್ಲ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಎಸ್ತರ್ ಅವರು 13ರಲ್ಲಿ ಕಾಣಿಸ್ಕೋಬಹುದಾ ಅಂತ. 2 ವಾರ ಇರೋದಾದ್ರೂ 2 ವಾರ ನಂಗೆ ವೇಸ್ಟ್. ಆ 2 ವಾರದಲ್ಲಿ ನಾನು ಇಲ್ಲಿ ಎಷ್ಟೋ ಸಾಧಿಸ್ತೀನಿ. ನನ್ನ ಸಿನಿಮಾ ಶೂಟಿಂಗಲ್ಲಿ ಒಂದು ಸಿನಿಮಾನೇ ಮುಗಿಸ್ಬಿಡ್ತೀನಿ. ಅಡ್ಜಸ್ಟ್ಮೆಂಟ್ಸ್ ಕಾಸ್ಟಿಂಗ್ ಕೋಚ್ ಅದಕ್ಕೆ ಒಪ್ಕೊಂಡ್ರೇನೆ ನಟಿಮಣಿಯರಿಗೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಗುತ್ತೆ. ಟ್ಯಾಲೆಂಟ್ಗೆ ಬೆಲೆನೇ ಇಲ್ವಾ ನಟಿಮಣಿಯರಿಗೆ ಇಂಡಸ್ಟ್ರಿಯಲ್ಲಿ? ಓ ಹೌದಾ ಸರ್, ಫೋನ್ ನಂಬರ್ ಕೊಡಿ ಸರ್, ಸಿಗ್ಬೇಕಾ? ಬನ್ನಿ ಸರ್. ಎಲ್ಲಿ ಪಾರ್ಕ್ ಕರ್ಕೊಂಡು ಹೋಗ್ತೀರಾ? ಹೋಗೋಣ ಸರ್. ನನ್ನ ರೂಮ್ ನಂಬರ್ ಹೇಳಬೇಕಾ? ನಾನು ಆ ಥರ ಅಲ್ಲ. ಹಿಂಗೆಲ್ಲ ಮಾಡಿದ್ರೆ ಯಾರು ಹೀರೋಯಿನ್ ಮಾಡ್ತೀರಿ? ಎಲ್ಲಿ ಹೀರೋಯಿನ್ ಆಗ್ತೀರಾ ನೀವು? ಹಿಂಗೆ ಮಾಡಿದರೆ 1-2 ಸಿನಿಮಾ ಅಷ್ಟೇ, ಮತ್ತೆ ನಿಮ್ಮನ್ನು ಕಟ್ ಮಾಡಿಬಿಡ್ತಾರೆ. ಅಂದಾಜೆಷ್ಟು ಸಿನಿಮಾಗಳು ಈ ಥರ ಕಾಸ್ಟಿಂಗ್ ಕೌಚ್ ಆಗಿರ್ಬೋದು, ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು, ಈ ಥರದ ಒಂದು ಕಾರಣಗಳಿಂದ ನಿಮ್ಮ ಸಿನಿಮಾಗಳು ಕೈ ತಪ್ಪಿದೆ? ಸೋ ಆ್ಯಂಡ್ ಸೋ ಪರ್ಸನ್ ಕೇಳ್ತಿದ್ದಾರೆ ಅಂತ ಹೇಳಲ್ಲ, ಬಟ್ ಕೇಳುವಾಗ ಜನರಲ್ ಆಗಿ ಕೇಳ್ಬಿಡೋದು. ಅಡ್ಜಸ್ಟ್ಮೆಂಟ್ಸ್ ಏನಾದಿದ್ರೆ ಮಾಡ್ಕೊಳ್ತೀರಾ? ಐ ಥಿಂಕ್ ತುಂಬ ಸತಿ ಕನ್ನಡದಲ್ಲೂ ಆ ಥರ ಸಿನಿಮಾ ನನಗೆ ಅದಕ್ಕೆ ಆಗಿಲ್ಲ. ಯಾರ್ಯಾರನ್ನೋ ನಮಸ್ತೆ ನಮಸ್ಕಾರ ಮಾಡೋದನ್ನು ಬಕೆಟ್ ಇಟ್ಕೊಳ್ಳೋರೆಲ್ಲ ಹಾಕಿ ಸಿನಿಮಾ ಮಾಡಿ ನೋಡಿ ನೋಡಿ ಅಂದರೆ ಜನರಿಗೆ ಏನಕ್ಕೆ ನೋಡ್ತಾರೆ? ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು